ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವತ್ತು ದೊಡ್ಡ ಮಾತಾಡಿದ ನಾಲ್ಗೆಗಳೆಲ್ಲ ನನ್ ಮನೆ ಮುಂದೆ ಬಂದು ನನ್ನ ಕಾಲ್ ನೆಕ್ಕಿ ತಪ್ಪಾಯ್ತು ಸುಮ್ಮಿ ಕುತ್ತಿಗೆ ತಾಳಿ ಕಟ್ಟು ಅಂತ ಬೇಡ್ಕೊಬೇಕು. ಆಗ್ಲೇ ನಾನು ಅವಳ ಕುತ್ತಿಗೆ ತಾಳಿ ಕಟ್ಟೋದು. ಇಲ್ದೇ ಇದ್ರೆ ನಿಮ್ ಸುಮ್ನಿನ ಯಾವನು ಕಟ್ಕೊಳಲ್ಲ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಒಳಗಡೆ ಏನಾಯ್ತು ಅಂತ ನಿಜ ಮಗ್ಳು. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಇದ್ರಲ್ಲಿ ಮುಚ್ಚಿಡೋದೇನೈತೆ? ಒಳಗ್ ನಡೆದಿರೋದನ್ನೆಲ್ಲ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದೀನಿ. ಮಾನ ಹೋಯ್ತು ಅಂತ ನೀನ್ ಕೊರಗ್ಬೇಡ. ನಿನ್ಗೆ ನಾನು ಎಂತಿ ಸ್ಥಾನ ಕೊಡ್ತೀನಿ. ಕಾಶಿ ಸುಮ್ನೆ ಅರ್ಚ್ಬೇಡ. ಸುಮ್ನೆ ನೀನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ನಮ್ಮ ಅಮ್ಮನ್ ಸೊಸೆ ಮಾಡ್ಕೊಂಡು ಮನೆಗೂ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ಇಲ್ಲಿರೋ ಒಬ್ಬೊಬ್ನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಕ್ಷಮೆನ? ನಿನ್ನಂತ ಪಾಪ ಯಾರೋ ಕ್ಷಮೆ ಕೇಳ್ತಾರೆ? ನೀನ್ ಬದುಕಿದ್ರೆ ಇನ್ನು ಅದೆಷ್ಟ್ ಜನ ಜೀವನ ಹಾಳು ಮಾಡ್ತೀಯೋ. ನಿನ್ನ ಏನ್ ಮಾಡ್ತಿದ್ದಿ ತಾಯಿ? ಹೊಚ್ಚೆ ಮೇಲೆ ಯಾಕೆ ಕಲ್ಲಾಗ್ತೀಯ? ಬಿಡು ಸುಮ್ಮಿ. ಈ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಯ್ತದ. ನೀನ್ ಎಂತ ಅಪ್ರಂಜಿ ಅಂತ ಈ ನಾಯಿ ಬಾಯಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ನಾವು. ಈಗ ಮಾತಾಡಿ ಏನ್ ಪ್ರಯೋಜನ? ಎಲ್ಲ ಮುಗ್ದೋಯ್ತು. ಬೇಡ ಕಣೋ, ಯಾಕೋ ಸುಳ್ಳು ಹೇಳ್ತೀಯಾ? ನಿಜ ಹೇಳು. ಸುಮ್ಮನೆ ಬೆಂಕಿ ಕಾಣ್ಲ? ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಸುಟ್ಟು ಬೂದಿ ಯಾಕೆ ಹೋಗ್ತೀಯ? ಏ ಮುದಿಯ, ಯಾವ್ದೋ ಬೆಂಕಿ. ಆ ಬೆಂಕಿನ ನಾನ್ ಆಗ್ಲೇ ಆರ್ಸಾಯ್ತು. ಏ ಬೇವರ್ಸಿ, ಸುಮ್ಮಿ ಮಾನ ಕಳ್ಕೊಂಡಿದ್ರೆ ಜೀವಂತಾಗ ಹೊರಗ್ ಬರ್ತಿರ್ಲಿಲ್ಲ. ಒಂದ್ ವೇಳೆ ಮಾನ ಕಳ್ಕೊಂಡು ಅವಳು ಏನಾದ್ರೂ ಜೀವಂತವಾಗಿ ಇದ್ದಿದ್ರೆ ನಿನ್ ಹೆಣ ಮನೆ ಒಳಗ್ ಬಿದ್ದಿರ್ತಿತ್ತು. ಸುಮ್ಮಿ, ನೀನ್ ಇವನ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಈ ಬಿಕ್ನಾಸಿ ಹೇಳಿದ್ ಮಾತಾ ಇಲ್ಯಾರು ನಂಬಲ್ಲ. ಇಂತಿವ್ನ ಸುಮ್ನೆ ಬಿಟ್ರೆ ಇನ್ನು ಎಷ್ಟು ಮನೆ ಹಾಳಾಗೋಗುತ್ತೋ. ಇವನ್ನ ಸುಮ್ನೆ ಬಿಡ್ಬಾರ್ದು. ಬನ್ನಿ ಅಲ್ಲ. ನೀವು ಮದ್ವೆ ಬಗ್ಗೆ ಎಕ್ಸೈಟ್ ಆದಾಗೆ ಕಾಣಿಸ್ತಿಲ್ಲ. ಅದ್ರಲ್ಲಿ ಎಕ್ಸೈಟ್ ಆಗೋದೇನಿದೆ? ಎಲ್ಲರ ಲೈಫಲ್ಲೂ ಆಗೋದೇ ಅಲ್ವಾ? ಅದರಲ್ಲೂ ಮಕ್ಳು 25 ಕ್ರಾಸ್ ಮಾಡಿದ್ರೆ ಮುಗ್ದೋಯ್ತು. ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡು ಹಿಂದೆ ಬೀಳೋದು ಸರ್ವೇ ಸಾಮಾನ್ಯ. ನೀವ್ ಯಾವಾಗ್ಲೂ ಹೀಗೇನಾ? ಅಂದ್ರೆ ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗಲ್ವಾ? ನೀವು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಜನರ ಜೊತೆ ಬೆರೀದೇ ಇರೋನು ರಾಜಕೀಯಕ್ಕೆ ಬರೋದಕ್ಕೆ ಅನ್ಫಿಟ್. ಸಾಹೇಬ್ರ, ಮಂತ್ರಿಗಳು PA ಸಾಹೇಬ್ರು ಫೋನ್ ಹಚ್ಚಿದ್ರು. ಈಗೇನ್ ನಾವ್ ಅಲ್ಲಿಗೆ ಹೋಗ್ತೇವೋ ಇಲ್ಲ ಅಮ್ಮ ಅವ್ರಿಗೆ ನೀವೇನೋ ಅಂತ ಅರ್ಥ ಮಾಡ್ಸಕ್ ಮತ್ತೇನ್ರ ಪ್ರೋಗ್ರಾಮ್ ಹಚ್ಕೊಂಡಿರೋ? ಮಿಸ್ಟರ್ ಚಿಟ್ಟೆ, ನೀವ್ 24/7 ಅವ್ರ ಹಿಂದೆ ಹಾರೋದನ್ನ ನಿಲ್ಸಿ. ಅವ್ರು ನೆಮ್ಮದಿಯಾಗಿ ಲಂಚ್ ಮಾಡೋದು ಬೇಡವಾ? ಅವ್ರು ಲಂಚ್ ಮಾಡೋವರೆಗೂ ಎಲ್ಲಿಗೂ ಬರಲ್ಲ. ನಿಮ್ಮೆಲ್ಲಾ ಪ್ರೋಗ್ರಾಮ್ಗಳನ್ನ ಕ್ಯಾನ್ಸಲ್ ಮಾಡಿ. ಎಕ್ಸ್ಕ್ಯೂಸ್ ಮೀ. ವಾವ್, ಸೂಪರ್. ಅದ್ಕೆ ಅಪ್ಪ ಅಮ್ಮಂಗ್ ಕೂಡ ಅಣ್ಣಂಗ್ ಈ ತರ ಬೌಂಡ್ರಿ ಹಾಕೋದಕ್ಕೆ ಆಗಿರ್ಲಿಲ್ಲ. ನೀವ್ ಎಂಟ್ರಿ ಕೊಡ್ತಾನೆ ನಮ್ಮ ಅಣ್ಣಗ್ ಬೌಂಡ್ರಿ ಹಾಕ್ತಿದ್ದೀರಾ. ಗುಡ್. ನಿಮ್ಮಂತವ್ರು ಇದ್ರೇನೆ ನಮ್ಮ ಅಣ್ಣ ಸರಿ ದಾರಿಗೆ ಬರೋದು. ನಿಮ್ಮಿಬ್ರು ಮಾತ್ ಮುಗ್ದಿದ್ರೆ ಬೇಗ ಕೆಳಗ್ ಬನ್ನಿ, ಅಮ್ಮ ಊಟಕ್ಕೆ ಕರೀತಿದ್ದಾರೆ. ಸಾಹೇಬ್ರ ಫೋನ್. ಹಾಯ್ ಜಾನು. ಅಮ್ಮ, ದೊಡ್ಡದ್ಕೇನೋ ಬಂದ್ರು. ದೊಡ್ಡದ್ಕೆನ? ಇದೇನ್ ಹೊಸದಾಗಿ ಏನೇನೋ ಕರೀತಾ ಇದೀಯಾ? ಚಿಕ್ಕದ್ಗೇನೋ ಬಂದಿದಾರಲ್ಲ ಅದಕ್ಕೆ. ಬಾಮ ಸಾಧನ, ಅದು ನಮ್ಮ ನಿತ್ಯನ ಊಟಕ್ ಬಾ ಅಂತ ಮನೆಗ್ ಕರ್ದಿದ್ದೆ. ಈ ಮನೇಲಿ ಏನೇ ನಡೆದ್ರು ನಿನ್ ಗಮನಕ್ ಬರ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನ್ನೂ ಆಫೀಸಿಂದ ಬಾ ಅಂತ ಹೇಳ್ದೆ. ಊಟ ಮಾಡೋದಕ್ಕ? ಅಲ್ಲ. ಹಾಯ್. ನಾನ್ ಫ್ರೆಶನ್ ಅಪ್ ಆಗಿ ಬರ್ತೀನಿ. ಓ, ನೀನು ಬಂದಿದ್ಯಾ? ನಿಮ್ಮಮ್ಮ ನಿನ್ನೂ ಕರೆದ್ರ ಊಟಕ್ಕೆ? ಯಾರೋ ಗೆಸ್ಟ್ ಬರ್ತಾರೆ ಬಾರೋ ಅಂತ ಕರೆದ್ರು. ಜಸ್ಟ್ 1 hour ಅಲ್ವಾ, ಪರವಾಗಿಲ್ಲ ಅಂತ ಬಂದೆ. ನನ್ 1 hour ವೇಸ್ಟ್ ಆಯ್ತು.
ಅಲ್ಲ ಅವ್ರ ಜೊತೆ ಊಟ ಮಾಡೋದಕ್ಕೆ ನಾನು ಇರೋ ಬರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಬರ್ಬೇಕಿತ್ತ? ನಿಮ್ಮಮ್ಮ ಒಂದೊಂದ್ಸಲ ಅತಿಯಾಗಿ ಆಡ್ತಾರೆ. ಒಡಗ್ಸಿ ಸಾಧನ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಕರೆದ್ರು ಬೈತೀಯ, ಕರೆದೇ ಇದ್ರು ಬೈತೀಯ. ಯಾರ್ ಬಂದ್ರು ಕರೀರಿ ಅಂತ ನಾನೇನ್ ಹೇಳಿಲ್ಲ. ಯಾರಾದ್ರೂ ಬಂದಾಗ ಇಂಪಾರ್ಟೆಂಟ್ ಡಿಸಿಷನ್ಸ್ ಮಾಡೋವಾಗ ನಮ್ಮ ಒಪಿನಿಯನ್ಸ್ ಕನ್ಸಿಡರ್ ಮಾಡಿ ಅಂತ ಹೇಳಿದೀನಿ ಅಷ್ಟೇ. ಅದನ್ನು ಮಕ್ಳಿಗೆ ಹೇಳ್ದಾಗ ಹೇಳ್ಬೇಕಿತ್ತ? ನಿನ್ನೇನ್ ಮಾತ್ನಲ್ಲಿ ಸೋಲ್ಸಕ್ಕಾಗತ್ತಾ? ಬೇಗ ಬಾ, ಎವ್ರಿವನ್ ಇಸ್ ವೇಟಿಂಗ್. ಯಾಕ ಮಗ ನಾನು ನೋಡ್ತಾನೆ ಅವ್ನು ಹೆಂಗ್ ಮುಖ ಉಸ್ಕೊಂಡ್ ಕೂತೀಯಾ? ಹೆಣ್ಮಕ್ಳು ಒಬ್ಳೆ ಆಯ್ತಾಗ ಬಾಗ್ಲಾಕ ನೀನು ಒಬ್ಬ ಗಂಡಸನಲ್ಲೇ. ಎಷ್ಟು ಧೈರ್ಯ ಇದ್ರೆ ನನ್ ಮನೆಗೆ ಬಂದು ನಮ್ಮ ಮಕ್ಕಳ ಮೈನೆ ಮುಟ್ಟ ಮಗ್ರೆ, ಇವತ್ ನಿನ್ನ ಸಾಯ್ಬಿಟ್ಟಿದ್ದ. ನಿನ್ ಮಗ ನಮ್ಮ ಮಕ್ಕಳ ಮೈ ಮುಟ್ತೀನಿ ಅಂತ ಹೊರಟಾಗ ಬಾಯಿ ಮುಚ್ಕೊಂಡಿದ್ದೆ. ಅವಾಗ ಬಾಯಿ ಬಂದಿಲ್ಲ ಹೋಗ್ಬೇಡ ಅಂತ ಹೇಳಕ್ಕೆ ಇವಾಗ ಬಿಡು ಅಂತ್ಯಾ? ರಾಜೇಶ ಬೇಡ ಕಣ. ಸಾಕು ಸಾಕು ಸಾಕು. ನೋಡಮ್ಮ ನಿತ್ಯ, ನನಗೂ ವಯಸ್ಸಾಯ್ತು. ಸ್ವಲ್ಪ ಅರಳು ಮರಳು ಅಲ್ಲ, ಪೂರ್ತಿ ಅಂತ ಹೇಳಿ. ಬಾಯಿ ಮುಚ್ಕಳೆ. ನೋಡು, ಅವನು ನನ್ನ ಹಿರಿಯ ಮಗ, ಇವನು 2ನೇ ಮಗ, ಅವನ್ 3ನೇ ಮಗ, ಅವಳು ನನ್ನ ಪ್ರೀತಿಯ ಕೊನೆ ಮಗಳು. ಇವಳು ಹಿರಿ ಸೊಸೆ, ಅವಳು 2ನೇ ಸೊಸೆಯಾಗಿ ನಮ್ಮ ಮನೆಗೆ ಬರೋಳು. ನೀನು ನನ್ನ ಧರ್ಮ ಪತ್ನಿ ಪದ್ಮ. ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲಾರ ಜೊತೆ ನನ್ನ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಅದೇ ನನ್ ಪುಣ್ಯ. ಭಯಂಕರವಾದದನ್ನ ಯಾರು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಓ ಬೈದ ಬೈ, ಮರೆಯೋಷ್ಟರಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ನೋಡಮ್ಮ ನಿತ್ಯ, ನಮ್ಮ ಫ್ಯಾಕ್ಟ್ರಿ ಜವಾಬ್ದಾರಿನ ಕಂಪ್ಲೀಟ್ ಆಗಿ ನೀನು ನೋಡ್ಕೋಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಸ್ಮಾಲ್ ಚೇಂಜಸ್. ನನ್ನ ದೊಡ್ಡ ಸೊಸೆ ತಾನು ಮಾಡ್ತಾ ಇರೋ ಒಳ್ಳೆ ಕೆಲಸನ ಬಿಟ್ಟು ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ ಅಂತ ವಹಿಸ್ಕೊಂಡ್ಬಿಟ್ಟಿದ್ದಾಳೆ. ನೀನು ನನ್ನ ಮಗನ ಮದುವೆ ಆಗಿ ನಮ್ಮ ಮನೆಗೆ ಬಂದ್ಮೇಲೆ ಇಬ್ಬರು ಸೊಸೆಯರು ಈಕ್ವಲ್ ಆಗಿ ನೋಡ್ಕೊಳ್ಳಿ. ಓಕೆ? ಐ ಒಬ್ಜೆಕ್ಟ್ ಮಾವ. ನಮ್ಮ ಮಕ್ಕನ ಮೈನೆ ಮುಟ್ತಿಯಲ್ಲ ನೀನು. ಇವತ್ ನಿನ್ ಮಣ್ಣಿನ ಋಣ ತೀರ್ತು ಕಣಲೆ. ಬೇಡ ರಜ, ತಪ್ಪಾಡ್ತಾ ಇದ್ದೆ ನೀನು. ರಜ ಬೇಡ, ತಪ್ಪಾಡ್ತಾ ಇದ್ಯಾ. ಒಂದೇ ಊರಲ್ಲಿ 2 ಕತ್ತಿ ಇಡೋದಕ್ಕಾಗೋದಿಲ್ಲ. ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿನ ನಾನೊಬ್ಳೇ ನೋಡ್ಕೋತೀನಿ. ನನಗೆ ಅದರಲ್ಲಿ ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಇಷ್ಟ ಆಗೋದಿಲ್ಲ. ನಿತ್ಯ, ನೀನೇನಾದ್ರೂ ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ಕೊಡ್ತಾರೆ ಅಂತ ಈ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರೆ ಮೊದ್ಲು ಅದನ್ನ ಮನ್ಸಿಂದ ತೆಗ್ದಾಕು. ಯಾಕೆಂದ್ರೆ ಈಗ ಕಂಪ್ನಿ MD ನಾನು. ಫ್ಯಾಕ್ಟ್ರಿ ಜವಾಬ್ದಾರಿ ಸಿಗುತ್ತೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡಿಲ್ಲ ಮಾವ. ನನಗಿಷ್ಟ ಆಗಿರೋದು ನಿಮ್ ಮಗ. ತೀರ್ಥ ಅವರೊಬ್ರು ನನಗ್ ಸಿಕ್ಕಿದ್ರೆ ಅಷ್ಟೇ ಸಾಕು. ವೆರಿ ಗುಡ್. ವಾವ್, 2-3 ಮೀಟಿಂಗ್ಗೆ ಇಷ್ಟೊಂದು ಲವ್ವ. ಅಮೇಜಿಂಗ್. ಅಣ್ಣ ಅಣ್ಣ ಅಣ್ಣ, ನನ್ ಮಗನ ರಾಜೇಶ ಸಾಯಿಸ್ಬಿಡ್ತಾರಣ. ಒಂಚೂರು ಬದ್ ಕಾಪಾಡ್ರಣ. ಮಾಡಿದ ಪಾಪ ಗಣಪ ಸರ್ವಮ್ಮ. ಅಯ್ಯೋ, ಯಾರಾದ್ರೂ ಕಾಪಾಡ್ರ. ನನ್ ಮಗನ್ ಸಾಯಿಸ್ಬಿಡ್ತಾರ ಕಣ್ರಿ ಅಮ್ಮ. ಅವ್ನ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ. ನನ್ ಮಗನ್ ಕೊಂದೇ ಬಿಡ್ತಾನೆ, ಬಂದ್ ಕಾಪಾಡ್ರಿ ಅಮ್ಮ. ತಮ್ಮನಾಗಿ ರಾಜೇಶ ಸರಿಯಾದ ಕೆಲಸನೇ ಮಾಡಿದ್ದಾನೆ. ಅವ್ನ್ ಸಿಟ್ಟಿಗೆ ಇವತ್ ನಿನ್ ಮಗ ಮಣ್ ಸೇರ್ತಾನೆ. ನನ್ ಮಗನೇ ಮಣ್ ಸೇರ್ತಾನೆ ಅಂತೀಯನೆ? ನಿನ್ ಬಾಯಿ ಮಣ್ಣಾಕ. ನಿನಗೆ ಬರ್ಬಾರ್ದು ರೋಗ ಬಂದ್ ಚಾಪಿ ಸುತ್ಕೊಂಡು ಹೋಗ. ನಿನ್ ಕೈ ಕರಿನಾಗ್ರ ಕಡಿಯ. ನಿನ್ಗೆ
ಎಂತ ಫೇಮಸ್ ಇದ್ದಾನ ಮಗ ಅವನು. ನನ್ನ ದೇಹದಲ್ಲಿ ಮೊದಲಿದ್ದ ಶಕ್ತಿ ಇದ್ದಿದ್ರೆ ಅವನ ಅಡ್ಡ ಸೇರ್ಬಿಡ್ತಿದೆ ಇವತ್ತು. ಅಪ್ಪ, ಹೊಡಿಯೋದು ಬಡಿಯೋದ್ರಿಂದ ದ್ವೇಷ ಹೆಚ್ಚಾಗತ್ತೆ, ಕಮ್ಮಿ ಆಗಲ್ಲ. ಸುಮ್ಮನೆ ರಾಜೇಶನ್ ತಡಿ, ಅವ್ನ್ ಕಾಶಿನ ಕೊಂದೇ ಬಿಡ್ತಾನೆ. ಹೌದಾ? ಕೊಲ್ಲಿ ಹೊಡೆದಾಗ್ಲಿ ನನ್ನ ಮಗನ್ನ. ಆ ರಾಕ್ಷಸನ ಮಗಳು ಮೈ ಮುಟ್ಟವನ ಅವ್ನ ಕೈ ಕಾಲ ಹಾಕ್ಬಿಡ್ಲಿ ಅವನು. ಅಪ್ಪ, ನೀನ್ ಸಮಾಧಾನ ಮಾಡ್ಕೊ, ನಾನು ಹೋಗ್ ಬರ್ತೀನಿ. ಬನ್ನಿ ವಿಜಯಮ್ಮ ಸರ್. ಸರ್, ಯಾವನೊಬ್ಬ ರೌಡಿ ಬಂದ್ ನನ್ ಮಗನ್ ಕೊಲ್ತಾ ಇದ್ದಾನೆ ಸರ್. ಬೇಗ ಬಂದ್ ಕಾಪಾಡಿ ಸರ್. ಸರ್ ಬೇಗ ಬನ್ನಿ ಸರ್, ಸಾಯಿಸ್ಬಿಡ್ತಾನೆ ಸರ್. ಬಂದ್ ಕಾಪಾಡಿ ಸರ್ ನನ್ ಮಗನ್ನ. ಬನ್ನಿ ಸರ್. ಕಾಲನಿ ಕಡೆ ಕಾರ್ ತಿಕ್ಸು. ರಾಜೇಶ, ತಪ್ಪಾಗೋಯ್ತು ಕಣೋ, ದಯವಿಟ್ಟು ಕ್ಷಮಿಸ್ಬಿಡು. ನಮ್ಮ ಮಕ್ಕನ್ ಮೈನೆ ಮುಟ್ತಿಯಲ್ಲ ನೀನು, ಸಾಯಿಸ್ಬಿಡ್ತೀನಿ. ರಾಜೇಶ, ರಾಜೇಶ, ಆಚೆ ಬರೋ, ಆಚೆ ಬರ ರಾಜೇಶ. ಈಗ ನೀನ್ ಮಾಡೋ ಕೆಲ್ಸ ಅಲ್ಲ, ನಿನ್ ಭವಿಷ್ಯ ಹಾಳಾಗುತ್ತೆ ರಾಜೇಶ. ಆಚೆ ಬಾ. ಇಲ್ಲ ಅಣ್ಣ, ಈ ನನ್ ಮಗ ನಮ್ಮ ಅಕ್ಕನ ಮೈನೆ ಮುಟ್ಟಿದ್ದಾನೆ. ನನ್ ಪ್ರಾಣ, ನನ್ ದೇವತೆ ಅಣ್ಣ. ಅವಳ ಹೆಸರು ನಾಳ್ ಮಾಡಿರೋ ಈ ನನ್ ಮಗನ ನಾನ್ ಬಿಡಲ್ಲ, ಜೀವಂತ ಬಿಡಲ್ಲ. ರಾಜೇಶ, ಅವನಿಗೆ ಶಿಕ್ಷೆ ಕೊಡೋದಕ್ಕೆ 10 ದಾರಿ ಇದೆ. ನೀ ಕೊಲೆ ಮಾಡೋದು ಇದಕ್ಕೆ ಪರಿಹಾರ ಅಲ್ಲ. ಆಚೆ ಬಾ ರಾಜೇಶ. ನಿನ್ನಕ್ಕ ನಿನ್ ಮೇಲೆ 100 ಕನ್ಸ್ಗಳು ಇಟ್ಕೊಂಡಿದ್ದಾಳೆ. ಆಚೆ ಬಾ ರಾಜೇಶ. ರಾಜೇಶ, ಹೇಳಿದ್ ಕೇಳು ರಾಜೇಶ. ಆಚೆ ಬಾ ರಾಜೇಶ. ರಾಜೇಶ, ಸಮಾಧಾನ ಮಾಡ್ಕೋ ರಾಜೇಶ. ಸಮಾಧಾನ ಮಾಡ್ಕೊಳ್ಳಿ ಸುಮನ್ ಅವರೇ, ಏನು ಅನಾಹುತ ಆಗಿಲ್ಲ. ರಾಜೇಶ, ಏನಾಯ್ತು? ಅಣ್ಣ, ನನ್ ಮಗ ನಮ್ಮ ಮಕ್ಕಳು ನಾನು ಇಲ್ದಿರೋ ಟೈಮಲ್ಲಿ ಬಂದು. ಏನಾಯ್ತು? ಒಂದ್ ಹುಡುಗಿ ಮನೆಯೊಳಗೆ ಹೋಗಿ ಬಾಗ್ಲಾಕೊಂಡ್ರೆ ಏನಾಗ್ಬೇಕು ಅದೇ ಆಯ್ತು. ನನ್ನ ಸುಮ್ಮಿ ಮಧ್ಯ ಎಲ್ಲ ಮುಗ್ದೋಯ್ತು. ಅವತ್ತೇನಂದೆ ನೀನು? ನನಗೆ ಸುಮ್ಮಿ ಮದ್ವೆ ಆಗೋ ಯೋಗ್ಯತೆ ಇಲ್ಲ ಅಂತಲ್ಲ. ಈಗ ನಾನ್ ಹೇಳ್ತೀನಿ ಕೇಳು. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ನನ್ ಮಗನ್ ಹೊರ ಸಾಯಿಸ್ತವನೆ. ಬನ್ನಿ ಬೇಗ. ಇವನೇ ಇನ್ಸ್ಪೆಕ್ಟ್ರೆ, ನನ್ ಮಗನ್ ಹೆಂಗ್ ಹೊಡೆದಿದ್ದಾನೆ ನೋಡಿ ಇನ್ಸ್ಪೆಕ್ಟ್ರೆ. ಇವನೇ ರಾಜೇಶ್ ಇದನ್ನಲ್ಲ, ಕೆಳಗಡೆ ಸ್ಟೇಷನ್ಗೆ ಹಾಕಿ, ಅಲ್ಲ ಜೈಲಿಗೆ ಹಾಕಿ, ಗಲ್ಲಿಗೆ ಏರಿಸ್ಬಿಡಿ ಅವ್ನ. ಇನ್ಸ್ಪೆಕ್ಟರ್, ತಪ್ಪು ಮಾಡಿರೋದು ಇವ್ರ ಮಗ ಕಾಶಿ. ಸುಮನ ಅವ್ರ ಮನೇಲಿ ಒಬ್ಬರೇ ಇರ್ಬೇಕಾದ್ರೆ ಒಳಗ್ ನುಗ್ಗಿ ಅಸಹ್ಯವಾಗಿ ನಡ್ಕೊಂಡಿದ್ದಾನೆ. ಎಳ್ಕೊಂಡು ಹೋಗಿ ಸರ್ ಇವ್ನ. ಏಯ್, ಏನಾಯ್ತು ನಿಂಗೆ? ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೋ. ಆವೇಶದಲ್ಲಿ ಏನಾದ್ರು ಮಾಡ್ಕೊಂಡ್ಯಾ? ನಿಮ್ಗೂ ನಿಮ್ ಮಗಂಗೂ ಕೊಡ್ತಾ ಇರೋ ಕೊನೆ ವಾರ್ನಿಂಗು. ಹದ್ಬಸ್ತಲ್ಲಿದ್ರೆ ಇಲ್ಲಿರ್ತೀರಾ, ಇಲ್ದೆ ಇದ್ರೆ. ಇನ್ಸ್ಪೆಕ್ಟರ್, ಹೇಳ್ಕೊಂಡೋಗಿ.
ಸುಮನಾ ಅವರೇ, ನಿಮ್ಗೇನಾದ್ರೂ ತೊಂದರೆ ಇದ್ರೆ ನಂಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿಲ್ವಾ? ಯಾಕೆ ಮಾಡಿಲ್ಲ? ನೋ, ನೀವು ತಲೆ ತಗ್ಸೋ ಕೆಲಸ ಏನ್ ಮಾಡಿಲ್ಲ. ಧೈರ್ಯವಾಗಿರಿ, ಅವನ್ನ ನಾನ್ ನೋಡ್ಕೋತೀನಿ. ಗೊತ್ತಿತ್ತು ನಂಗೆ, ಎಲ್ರು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತ್ಕೊಂಡಿರ್ತೀರಾ, ಯಾರು ಅಡ್ಗೆ ಮಾಡಿರಲ್ಲ ಅಂತ. ಅದಕ್ಕೆ ತೀರ್ಥಣ್ಣನ ಹತ್ರ ದುಡ್ಡಿಸ್ಕೊಂಡು ನಾನೇ ಪಾರ್ಸಲ್ ತಗೊಂಬಂದೆ. ಅಪ್ಪ, ಅಕ್ಕನಿಗಿಂತ ಜಾಸ್ತಿ ಕೋಪ ನನಗೆ ಇದೆ. ಈಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಅವನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ರಾಜಿ, ಹೋಗಿ ತಟ್ಟೆ ತಗೊಂಬ, ಊಟ ತಣ್ಣಗಾಯ್ತದೆ. ಹಾ ಪಯ. ಏಯ್ ನಡಿ ಆ ಕಡೆ. ಏನ್ ಕೋಪ ಇವನೊಬ್ಬನಿಗೆ ಬರೋದು? ಎಲ್ರಿಗೂ ಬರ್ತದೆ, ಆದ್ರೆ ಕೋಪ ಬಂದಾಗ ಸಮಾಧಾನದಿಂದ ಕೆಲಸ ಮಾಡ್ಬೇಕು, ಆವೇಶದಿಂದ ಅಲ್ಲ. ಏ ಸುಮ್ನೆ, ನಿನ್ಗೇನು ಹುಚ್ಚಿಗೆ ಹಿಡ್ದೈತೆ ಏನವ? ಹುಚ್ಚಿಟ್ಟಿರೋದು ನನಗಲ್ಲಪ್ಪ, ನಿನ್ ಮಗನ್ಗೆ. ಹಿಂದೆ ಮುಂದೆ ನೋಡ್ದೆ ಚಾಕು ತಗೊಂಡು ಅವನ್ ಚುಚ್ಚಕ್ ಹೋಗಿದ್ನಲ್ಲ. ಆ ಕಾರ್ಪೊರೇಟರ್ ಸಾಹೇಬ್ರು ಬಂದ್ ತಡಿದೆ ಹೋಗಿದ್ದಿದ್ರೆ ಕೊಲೆನೇ ಮಾಡ್ತಿದ್ದ. ಮಾಡ್ಲಿಲ್ಲ ಅಂತ ಕೊರಗೊಂದು ಉಳ್ಕೊಂಡ್ಬಿಟ್ಟಿದೆ ಅಪ್ಪ. ಯಾಕೋ ಅಕ್ಕನ್ ಉರಿಸ್ತೀಯಾ? ಉರಿಸ್ದ ಇನ್ನೇನ್ ಮಾಡ್ತಾನೆ? ಇವನ್ ಕೊಲೆ ಮಾಡಿ ಜೈಲಲ್ಲಿ ಕೊಳೆಯೋದನ್ನ ನಾನ್ ನೋಡಿ ಹೊಟ್ಟೆ ಹೊರತು ದಿನೇ ದಿನೇ ಸಾಯೋದೇ ಅವನಿಗಿಷ್ಟನ ಕೇಳೆ. ನಾನು ಇವನನ್ನ ಬೆಳೆಸಿದ್ದು ಕೊಲೆ ಮಾಡಿ ಜೈಲ್ಗೆ ಹೋಗೋದಕ್ಕ. ಯಾವ್ದ್ ನಂಗೆ ಇಷ್ಟ ಸಂಕಟ ಕೊಡ್ತಾನೆ ಕೇಳೆ, ಕೇಳು. ಏಯ್ ರಾಜಿ, ನೀನೇನೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಮಾತಾಡಕ್ ಬಾಯಿ ಇಲ್ವಾ ನಿಂಗೆ? ಹೇಳು ಅಕ್ಕಂಗೆ, ಅವ್ನ್ ಮಾಡಿದ ಕೆಲ್ಸಕ್ಕೆ ನಿನ್ಗೆ ಅವನ್ನ ಕೊಂದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿಲ್ವಾ? ಬರ್ತಿದೆ. ಕೊಚ್ಚಾಕ್ಬೇಕಿತ್ತು ಅವನನ್ನ, ಕಪಾಲಕ್ ಬಾರಿಸ್ತೀನಿ ನೋಡು. ಆ ಮನೆ ಹಾಳಂಗೆ ಕಾಲೋನಿಯವ್ರೆ ಹೊಡೆದು ಬುದ್ಧಿ ಕಳ್ಸಿದ್ರು ತಾನೆ. ಇವನೇನೆ ಸಿನಿಮಾ ಹೀರೋ ಆಗೋದು? ನಮ್ಮ ಅಕ್ಕನ ವಿಷಯ ಬಂದ್ರೆ ನಾನ್ ಹೀರೋ ಅಂತಾನೆ ಹೇಳೆ. ನಮ್ಮ ಅಕ್ಕನ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ಅಂತದ್ರಲ್ಲಿ ಇಷ್ಟೊಂದೆಲ್ಲ ಅವಮಾನ ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಕೇಳೆ ರಾಜಿ, ಕೇಳಪ್ಪಯ್ಯ. ಅವನ್ ಜೈಲ್ಗೆ ಹೋಗಿದ್ರೆ ನಾನ್ ಸಾಯ್ತಿರ್ಲಿಲ್ವಾ? ಹಾಗಿದ್ರೆ ನಾನ್ ಸಾಯೋದ್ ಇಷ್ಟ ಅವನಿಗೆ ಕೇಳೆ. ಅಕ್ಕ, ಅವನೇನೋ ನಿನ್ ಮೇಲಿರೋ ಪ್ರೀತಿಗಾಗಿ ನಡ್ಕೊಂಡಿದ್ದಾನೆ. ಹೋಗ್ಲಿ ಬಿಡು. ಏನೇ ಬಿಡೋದು? ಈ ಆಟ ಇಲ್ಲಿಗೆ ನಿಲ್ಲುತ್ತೆ ಅನ್ಕೊಂಡಿದ್ಯಾ? ಮಗನ್ ಹಿಗ್ಗ ಮುಗ್ಗ ಹೊಡೆದು ಜೈಲ್ಗೆ ಹಾಕ್ತಿದ್ದಾನೆ ಅಂತ ಹೇಳಿ ಆ ವಿಜಯಮ್ಮ ಸುಮ್ನೆ ಬಿಡ್ತಾಳ? ನಾಳೆನೆ ಸಾಲದ್ದು ತಂದ್ಕೊಡು ಅಂತ ಕುತ್ಕೆ ಮೇಲೆ ಕುತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ತಾ ಇರ್ಲಿ ರಾಜಿ? ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ. ಅದನ್ನೆಲ್ಲ ಒಂದೇ ದಿನದಲ್ಲಿ ತಂದ್ಕೊಡು ಅಂದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ನಿಮ್ಮಣ್ಣ ದುಡ್ಕೊ ಬಂದ್ ಕೊಡ್ತಾನ ಕೇಳು. ಅವಕಾಶ ಆದಾಗ ಕೊಡ್ತೀವಿ ಅಂತ ಹೇಳೋದು, ಹಂಗೂ ಏನಾದ್ರು ಕುತ್ಕೆ ಮೇಲೆ ಕುತ್ಕೊಂಡ್ರೆ ಕೊಡೋದಕ್ಕಾಗಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳೋಣ. ಅದ್ರಲ್ಲಿ ಏನಿದೆ? ನನಗ್ ಬರ್ತಿರೋ ಕೋಪಕ್ಕೀಗ ನನ್ ತಲೆ ಮೇಲೆ ಹೊಡಿಬೇಕು ಅಂತ ಅನಿಸ್ತಿದ್ರೆ ಹೊಡಿಯ ಕೇಳು ರಾಜಿ. ಆದ್ರೆ ನನಗೆ ಹಣಕ್ಕಿಂತ ನಮ್ಮ ಅಕ್ಕನ ಮಾನ ಮುಖ್ಯ. ನಮ್ಮ ಅಕ್ಕನ ಮಾನ ಯಾರಾದ್ರೂ ತೆಗೆದ್ರೆ ಕೊಲೆನೇ ಮಾಡ್ಬಿಡ್ತೀನಿ.